ಯತೀಂದ್ರ ಅವ್ರ ಹೇಳಿಕೆ ಸಿದ್ದರಾಮಯ್ಯ ಏನು ತಂದೆ ಆದ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ. ಅವರು ಮುಂದೆ ಐಂದ ನಾಯಕರು ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಸಿದ್ದರಾಮಯ್ಯ ಆದ ನಂತರ 2 ವರ್ಷ ಆದ್ಮೇಲೆ ಇದು ನಾಳೆನೆ ಆಗ್ತಾರೆ ಅಂತ ಮುಂದೆ ಬರುವಂತ ಚುನಾವಣೆಯಲ್ಲಿ 2028ಕ್ಕೆ ಸತೀಶ್ ಜಾರಕಿಹೊಳಿ ಆಗ್ಲಿ ಅನ್ನೋ ಭಾವನೆ ಹೇಳಿದ್ರು. ಅದೇ ರೀತಿನೇ ಸತೀಶ್ ಅವರು ಹೇಳಿದಾರಲ್ಲ, ಈ ಟರ್ಮಲ್ಲಿ ನಾನೇನಿಲ್ಲ 2028ಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿಯಾಗಿರ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಯತೀಂದ್ರ ಅವರು ಹೇಳಿರ್ಬೋದು ಅಂತ. ಹೈಕಮಾಂಡ್ ಗಿಂತ ಪವರ್ಫುಲ್ ಅಂತ ಹೇಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ, ಇಲ್ಲೇನು ತಪ್ಪೇನಿಲ್ಲ. ಅವರ ವೈಯಕ್ತಿಕವಾದಂತ ಹೇಳಿಕೆ ಅದು. ಕಾಂಗ್ರೆಸ್ ಹೈಕಮಾಂಡ್ ಹೇಳಿಕೆ ಅಥವಾ ಸಿದ್ದರಾಮಯ್ಯರ ಮುಖ್ಯಮಂತ್ರಿಗಳು ಮಗದ ಹೇಳಿಕೆ ಅಂತಲ್ಲ. ಅವರು ಒಬ್ರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವರ ಒಂದು ಹೇಳಿಕೆ ಮುಂದಿನ ದಿನದಲ್ಲಿ ಇನ್ನೊಬ್ರು ಐಂದ ನಾಯಕರು ಆಗ್ಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಯತೀಂದ್ರ ಅವರು ಹೇಳಿದ್ರು. ಎಲ್ಲವೂ ಕೂಡ ಮುಖ್ಯಮಂತ್ರಿಗಳ ಮಗ ಆಗಿರೋದಕ್ಕೆ ಹೇಳಿಕೆ ಮಹತ್ವ ಪಡ್ಕೊತಾ ಇದೆ. ಆ ಅಭಿಪ್ರಾಯ ಮುಖ್ಯಮಂತ್ರಿಗಳದ್ದು ಆಗಿರಬಾರ್ದು, ಯಾಕೆ ಏನೋ ಚರ್ಚೆ ನಡೀತಾ ಇದೆ. ಅಲ್ಲ, ಚರ್ಚೆ ನಡೀತಾ ಇರ್ಬೋದು, ಆದ್ರೆ ನಾನು ಹೇಳದ್ನಲ್ಲ, ಇದು ಮುಖ್ಯಮಂತ್ರಿಗಳ ಹೇಳಿಕೆ ಅಲ್ಲ. ಇದು ಮುಖ್ಯಮಂತ್ರಿಗಳ ಮಗ ಅಂತ ಹೇಳಿದ್ರೆ ಯತೀಂದ್ರ ಅವ್ರ ಹೇಳಿಕೆ ಇದು. ಅದರಿಂದ ಯತೀಂದ್ರ ಅವ್ರು ಏನ್ ಹೇಳಿದ್ದಾರೆ ಅದು ಅವ್ರ ವೈಯಕ್ತಿಕವಾದಂತ ಹೇಳಿಕೆ ಅಂತ ನಾನು ಹೇಳ್ತೇವೆ. ಸರಿ ಇದೆ ಅನ್ಸುತ್ತೆ ಸರ್, ಯಾಕಂದ್ರೆ ವಾಲ್ಮೀಕಿ ಸಮಾಜದಲ್ಲಿ ಪ್ರತಿನಿಧಿಸುವಂತ ಸತೀಶ್ ಜಾರಕಿಹೊಳಿ ಅವರು ಅಲ್ಲ, ನಮಗೂ ಎಲ್ಲ ಒಂದ್ ಕಡೆ ಆಸೆ ಇದೆಲ್ಲ, ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಲಿ ಮುಂದಿನ ದಿನದಲ್ಲಿ ಅನ್ನೋವಂಥದ್ದು ನಮಗೂ ಆಸೆ ಇದೆ. ಸೊ ಅವ್ರ ರೀತಿ ಆದ್ರೆ ಬಹಳ ಒಳ್ಳೇದು ಅನ್ನೋಂಥ ಭಾವನೆ ನಮ್ಮಲ್ಲಿ.